ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಮಂಡೇ ಲಾಗ್ ಆಗಿರುತ್ತೆ ಈವ್ನಿಂಗ್ದು. ಇಲ್ಲಿ ಹೆಸರುಕಾಳು ತೊಳೆದಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತ. ನೀಟಾಗಿ ತೊಳೆದಿಟ್ಕೊಂಡ್ಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ 2, ಅದನ್ನು ಹಾಕಿದೆ. ಅದಾದಮೇಲೆ ಒಂದೆರಡು ಮೀಡಿಯಮ್ ಟೊಮೊಟೊ, ಒಂದು ಇಡೀ ಬೆಳ್ಳುಳ್ಳಿ, ಅದಕ್ಕೊಂದು ಚಿಟಿಕೆ ಅರಿಶಿನ, ಖಾರದ ಪುಡಿ ಒಂದು 3 ಸ್ಪೂನು, ಸಾಂಬಾರು ಪುಡಿ ಒಂದು 2 ಸ್ಪೂನು. ನಾವು MTR ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ, ಚೆನ್ನಾಗಿ ಬರುತ್ತೆ ಸಾಂಬಾರು. ಅದಾದಮೇಲೆ ಒಂದು ಚೊಂಬು ನೀರು ಸೇರಿಸ್ಕೊಂಡೆ. ಅದಕ್ಕೊಂದು ಇಡೀ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಕೂಗಿಸ್ಕೊಂಡು ಇಟ್ಟಿದ್ದೀನಿ. ಇದಾದಮೇಲೆ ಆ ಹೆಸ್ರು ಕಾಳು ನೆನೆ ಹಾಕಿಟ್ಟಿದ್ಮೇಲೆ ಒಂದು ಕುದಿಸ್ಕೊಂಡೆ. ಈ ಥರ ಕುದ್ದಿತ್ತು. ಸ್ವಲ್ಪ ಸ್ಮ್ಯಾಶ್ ಆಗಿ ಕುದಿಬೇಕಿದೆ ಹೆಸ್ರು ಕಾಳು. ನೋಡಿ, ಚಮಚನೇ ಅದರೊಳಗಡೆ ಬಿದ್ದುಬಿಡ್ತು. ತೋರ್ಸೋಣ ನಿಮಗೆ ಹೆಂಗೆ ಬೆಂದಿದೆ ಅಂತ ತೋರ್ಸಕ್ಕೆ ಹೋದೆ. ನೋಡಿ, ಈ ಥರ ಸ್ಮ್ಯಾಶ್ ಆಗಿ ಬಂದಿರಬೇಕು. ಅದಾದಮೇಲೆ ಇಲ್ಲಿ 2 ಕಟ್ಟು ಸೊಪ್ಪು ತೊಗೊಂಡಿದ್ದೆ, ಸಬ್ಬಸಿಗೆ ಸೊಪ್ಪು. ಇಲ್ಲಿ ಇದಕ್ಕೊಂಚೂರು ಬೆಳ್ಳುಳ್ಳಿ ಹಾಕ್ಕೊಂಡು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಹಾಕಿ ರುಬ್ಕೊಂಬರೋಣ. ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಜಜ್ಜಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಕಾಳು ಹಾಕಿ ರುಬ್ಬೋಣ. ಇದಕ್ಕೆ ಒಂಚೂರು ಅರಿಶಿನ ಹಾಕಿದ್ದೆ, ಉಪ್ಪು ಮುಚ್ಚಿ ರುಬ್ಕೊಂಬಂದೆ. ಇಲ್ಲೊಂದು ಪ್ಯಾನಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದೆ. ಜೀರಿಗೆಲಿ ಸ್ವಲ್ಪ ಖಾರ ಪುಡಿ ಮಿಕ್ಸ್ ಆಗಿತ್ತು, ಹಂಗಾಗಿ ಕಲರ್ ಬಂದಿತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಗ್ಗರಣೆಗೆ, ಜಜ್ಜಿಟ್ಕೊಂಡಿದ್ದು. ಇದು ಚೆನ್ನಾಗಿ ಬರುತ್ತೆ, ಪಲ್ಯ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಒಂದು ಸಣ್ಣ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದು ಹಾಕಿದೆ. ಅದಕ್ಕೆ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾವು ಉಪ್ಪು ಹಾಕಿದ್ದು ತೋರಿಸಿಲ್ಲ ಇದರಲ್ಲಿ. ಒಂದು ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಟೊಮೊಟೊ. ನೀಟಾಗಿ ಫ್ರೈ ಆದಮೇಲೆ ಕಾಳು ನೆನೆಸಿಟ್ಕೊಂಡಿದ್ವಲ್ಲ ಅದು ನೀರು ಸೋಸ್ಕೊಂಡು ಹಾಕ್ಕೊಂಡೆ. ಅದ್ರ ನೀರು ಹಾಕಲಿಲ್ಲ ನಾನು. ನಿಮಗೇನಾದ್ರು ಹಾಕ್ಕೋಬೇಕಂದ್ರೆ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೊಪ್ಪು ಹಾಕೋಣ. ಈ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು, ಬೇಗನೆ ಇದು ಕುದಿ ಬರುತ್ತೆ. ಇದಕ್ಕೆ ಒಂಚೂರು ಉಪ್ಪು ಹಾಕಿದ್ದೆ. ನಾನು ರುಬ್ಬಕ್ಕೆ ಆಲ್ರೆಡಿ ಉಪ್ಪು ಹಾಕೊಂಡಿದ್ನಲ್ಲ, ಅದಕ್ಕೋಸ್ಕರ. ಇಲ್ಲಿ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಇಲ್ಲಿ ರುಬ್ಬಿದ್ದಾಗಿತ್ತು, ರುಬ್ಕೊಂಡೆ. ಇದಕ್ಕೆ ಸಾಂಬಾರು ಪುಡಿ ಸೇರಿಸಿದೆ ಒಂದು ಸ್ವಲ್ಪ. ನೋಡಿ, ಈ ಥರ ಎಲ್ಲ ಸೊಪ್ಪೆಲ್ಲ ಸ್ಮ್ಯಾಶ್ ಆಗಿತ್ತು. ಅದಕ್ಕೆ ಇಟ್ಕೊಂಡಿದ್ದಂಥದ್ದನ್ನ ಮಿಶ್ರಣ ಸೇರಿಸಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಇದು ಮಾಡಿಕೊಂಡು ಗೂರಾಡಿಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ಸ್ವಲ್ಪ ಕುದಿಬೇಕಿದು, ಒಂದು 5 ನಿಮಿಷ.
ನೋಡಿ ಆದಮೇಲೆ ಈ ಥರ ಆಗಿತ್ತು. ನಿಮಗೆ ಇನ್ನೂ ನೀರಾಗಿ ಬೇಕಂತಂದರೆ ನೀವು ಇನ್ನೂ ನೀರು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೋದು ನೀಟಾಗಿ. ಇಲ್ಲಿ ಕುಕ್ಕರು ವಿಸಿಲ್ ಹೊಡೆದಿತ್ತು, ಈ ಥರ ಹೆಸರು ಕಾಳು ಬಂದಿತ್ತು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ನೀರು ಸೇರಿಸಿ ಅದಾದಮೇಲೆ ಒಗ್ಗರಣೆ ಹಾಕಿ ಸಾಂಬಾರು ಕುದಿಯೋಕ್ಕೆ ಬಿಟ್ಟೆ. ಅದಾದಮೇಲೆ ಸೊಪ್ಪು ಆಲ್ರೆಡಿ ಕುದಿ ಬಂದಿತ್ತು, ಫುಲ್ ಕುದ್ದಿತ್ತು. ಅದಾದಮೇಲೆ ಇಲ್ಲಿಗೆ ರೊಟ್ಟಿಗೆ ನೀರು ಕುದಿಯೋಕ್ಕೆ ಇಟ್ಟಿದ್ದೆ. ನಂಗೆ ರೊಟ್ಟಿ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ, ಅದಕ್ಕೋಸ್ಕರ ಮುದ್ದೆ ಮಾಡ್ಕೊಂಡು ಈ ಥರ ಮಾಡ್ತೀನಿ ಯಾಕಂದರೆ ಅರಿಯಲ್ಲ ಅಂತ. ಹಂಗೆ ನೀರು ಕಲ್ಸ್ಕೊಂಡು ಮಾಡಿದ್ರೆ ಅರಿತಾವ, ಅದಕ್ಕೋಸ್ಕರ. ನೋಡಿ ಈ ಥರ ಬಂದಿತ್ತು ರೊಟ್ಟಿ. ನಂಗೆ ಜಾಸ್ತಿ ಅಗಲನೂ ಉದ್ದಕ್ಕೆ ಬರಲ್ಲ, ಚಪಾತಿ ಸೈಜಿಗೆ ಬರೋದು. ಆದರೆ ಸ್ಮೂತಾಗಿ ಬರ್ತವೆ ನಾನು ಮಾಡಿದ ರೊಟ್ಟಿ. ಚಪಾತಿ ಇದ್ದಂಗೆ ಇರ್ತಾವೆ ತಿನ್ನೋಕ್ಕೋಸ್ಕರ. ಒಂದು 10 ರೊಟ್ಟಿ ಮಾಡಿಕೊಂಡೆ ಅಷ್ಟೇ ನಾನು. ಅದಾದಮೇಲೆ ಇಲ್ಲಿ ಸಾಂಬಾರು ಕುದಿ ಬಂದಿತ್ತು, ಆಗಿತ್ತಿದ್ದು ಆಲ್ರೆಡಿ. ಅದಾದಮೇಲೆ ನಮ್ಮ ಮನೆಯವರು ಬಂದರು, ಹಾಲು ತಂದಿದ್ದರು, ಚಾಕಿಟ್ಟೆ. ಅದಾದಮೇಲೆ ಇಬ್ಬರು ಕುತ್ಕೊಂಡು ನಮ್ಮ ಮನೆಯವರು ಹೊರಗೆ ಹೋಗೋಣ ಬಾ ಅಂತ ಕರೆದ್ರು. ಇಬ್ಬರು ಮಳೆ ಬೇರೆ ಇಟ್ಕೊಂಡಿತ್ತಲ್ಲ, ಹೋದ್ವಿ. ಹಾಗೆ ಒಂದು ಫೋಸ್ ಕೊಟ್ವಿ ಇಬ್ಬರು. ಅವರು ಕಾಮಿಡಿ ಮಾಡಕೊಂತಿದ್ರು, ಅದಕ್ಕೆ ನನಗೆ ನಗು ಬಂತು. ಅದಾದಮೇಲೆ ಇಲ್ಲಿ ಗಡಿಯಾರ ಕಂಬ ಅಂತ ದಾವಣಗೆರೆಯಲ್ಲಿ ನೋಡಿ ಇಷ್ಟೊಂದು ಅಂಗಡಿಗಳು ಇರ್ತವೆ. ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಗೋಬಿ ತಿಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.